ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನ. ವಿಜಯಪುರ ನಗರದಲ್ಲಿ ಹಮ್ಮಿಕೊಂಡಿದ್ದ ಮಾಧ್ಯಮಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಗುರ್ಲಿಂಗಪ್ಪ ಅಂಗಡಿ ಮಾತನಾಡಿ, ಏಪ್ರಿಲ್ 17ರಂದು ವಿಜಯಪುರದಲ್ಲಿ ಜನಾಕ್ರೋಶ ಯಾತ್ರೆ ನಡೆಯಲಿದ್ದು, ಸಂಜೆ 4 ಗಂಟೆಗೆ ವಿಜಯಪುರದ ದರ್ಬಾರ್ ಹೈಸ್ಕೂಲ್ ಮೈದಾನದಲ್ಲಿ ಸಮಾವೇಶ ನಡೆಯಲಿದೆ. ಸಮಾವೇಶಕ್ಕೂ ಮುನ್ನ ಶಿವಾಜಿ ವೃತ್ತದಿಂದ ದರ್ಬಾರ್ ಮೈದಾನದವರೆಗೆ ಮೆರವಣಿಗೆ ಸಾಗಲಿದೆ. ಬೆಳಗ್ಗೆ ಬಾಗಲಕೋಟೆಯಲ್ಲಿ ಯಾತ್ರೆ ಮುಗಿಸಿ ಸಂಜೆ ವಿಜಯಪುರಕ್ಕೆ ಆಗಮಿಸಲಿದ್ದು, ಬಳಿಕ ಬೃಹತ್ ಸಮಾವೇಶ ನಡೆಯಲಿದೆ. ಯತ್ನಾಳ್ ಬೆಂಬಲಿಗರು ಈ ವೇಳೆ ಗಲಾಟೆ ಮಾಡೋದಿಲ್ಲ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ, ಕಾಂಗ್ರೆಸ್ ಸರ್ಕಾರದ 2 ವರ್ಷದ ಅವಧಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಿದ ಸಾಧನೆ, ಬರೀ ಸಾಧನೆ ಅನ್ನಕ್ಕಾಗೋದಿಲ್ಲ, ಮಹಾಸಾಧನೆಯನ್ನು ಮಾಡಿದಂತ ಏನು ಸಾಧನೆ ಅಂದ್ರೆ ಬೆಲೆ ಏರಿಕೆನೇ ಮಹಾಸಾಧನೆ. ಅವರು ಈ ಬೆಲೆ ಏರಿಕೆಯಿಂದ ಬಡವರಿಗೆ ಬರೆ ಹೇಳ್ತಕ್ಕಂಥ ಕೆಲಸ ಮಾಡಿತ್ತು. ಅದೇ ರೀತಿ SC ST ಅನುದಾನವನ್ನ ದುರ್ಬಳಕೆ ಮಾಡ್ತಕ್ಕಂಥ ಇರ್ಬೋದು, ರೈತರಿಗೆ ಉಪಯೋಗಿ ಯೋಜನೆಗಳು, ಕೃಷಿ ಉಪಯೋಗಿ ಯೋಜನೆಗಳನ್ನ ಬಂದ್ ಮಾಡುವ ಮೂಲಕ ರೈತರಿಗೆ ಕೂಡ ಅನ್ಯಾಯ ಮಾಡಿದೆ. ಅಲ್ಪಸಂಖ್ಯಾತರಿಗೆ ಕಾನೂನು ಇಲ್ಲದೆ 4% ಗುತ್ತಿಗೆಯಲ್ಲಿ ಮೀಸಲಾತಿ ಕೊಡುದು. ಆದ್ರ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಏನಾಗ್ಯದ ಅಂದ್ರ, ಇಡೀ ರಾಜ್ಯ ಜನ ಕಾಂಗ್ರೆಸ್ ಸರ್ಕಾರ ಬಿಟ್ಟು ದೂರ ಬಂದ್ಬಿಟ್ಟಾರೆ. ಅವರ ದುರಾಡಳಿತ, ಅವರ ಬೆಲೆ ಏರಿಕೆ, ಅವರ ಕಾರ್ಯವೈಖರಿ ಕಂಡ ಇಡೀ ರಾಜ್ಯ ಜನ ಕಾಂಗ್ರೆಸ್ ಅನ್ನು ಬಿಟ್ಬಿಟ್ಟಾರ. ಅವ್ರಿಗೆ ಮುಂದೆ ಚುನಾವಣೆ ಭಯ. ಅವರಿಗೆ ಏನದ ಅಂದ್ರ, ಅಲ್ಪಸಂಖ್ಯಾತರ ಇಟ್ಕೊಂಡಂತಕ್ಕಂಥ ಒಂದು ವಿಚಾರ ಇಟ್ಕೊಂಡು ಅಲ್ಪಸಂಖ್ಯಾತರಿಗೆ 4% ಮೀಸಲಾತಿಯನ್ನು ಘೋಷಣೆ ಮಾಡ್ತಾರ. ಆದ್ರ ರಾಜ್ಯದಲ್ಲಿ ಕಾಮಗಾರಿಗಳೇ ಇಲ್ಲ. ಗುತ್ತಿಗೆದಾರರು ರಾಜ್ಯವನ್ನು ಬಿಟ್ಟು ಬೇರೆ ರಾಜ್ಯಕ್ಕೆ ಕೆಲಸ ಮಾಡ್ಲಿಕ್ಕೆ ಹೋಗ್ತಾ ಇದಾರೆ. ಟೆಂಡರ್ ಕರೆದಂತ ಕಾಮಗಾರಿಗಳು 0. ಆದ್ರ ಅಲ್ಪಸಂಖ್ಯಾತ 4% ಎಲ್ಲಿ ಕೊಡ್ತೀರಿ? ಕಾಮಗಾರಿಗಳಿಲ್ಲ ಅಂದ್ರೆ ಅಲ್ಪಸಂಖ್ಯಾತರಿಗೆ ಮೂಗಿಗೆ ತುಪ್ಪ ಒರೆಸಿ ರಾಜಕಾರಣ ಮಾಡಕ್ಕಾಗಿ ಇದು ಘೋಷಣೆ. ಅವರಿಗೂ ಕೂಡ ಇದು ಉಪಯೋಗ ಇಲ್ಲ ಅಂತಕ್ಕಂಥ ಯೋಜನೆ ಇದು. ಇದರ ವಿರುದ್ಧ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾದಂತ ಯುವ ಶಕ್ತಿಯಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಹಮ್ಮಿಕೊಂಡು ಇವತ್ತು ಶಿವಾಜಿ ಸರ್ಕಲ್ ನಲ್ಲಿ ಜನರನ್ನು ಜಮಾಯಿಸಿ ಮಹಾತ್ಮ ಗಾಂಧಿ ಸರ್ಕಲ್, ಬಸವೇಶ್ವರ ಸರ್ಕಲ್, ಸಂತ ಕನಕದಾಸ್ ಸರ್ಕಲ್, ಮುಂದೆ ಅಂಬೇಡ್ಕರ್ ಸರ್ಕಲ್, ಮುಂದೆ ದರ್ಬಾರ್ ಮೈದಾನದಲ್ಲಿ ಸಮಾವೇಶವನ್ನ ಒಂದು ಆಯೋಜನೆ ಮಾಡಿದ್ವಿ. ಅದರ ವಿಚಿತ್ರ ಕಾಂಗ್ರೆಸ್ ಸರ್ಕಾರ ನಡೆ, ನಾವು ಭಾರತೀಯ ಜನತಾ ಪಕ್ಷ ರಾಜ್ಯಾಧ್ಯಕ್ಷರು, ರಾಜ್ಯ ತಂಡ ಇವತ್ತು ಹೋರಾಟವನ್ನು ಹಮ್ಮಿಕೊಂಡ್ರೆ ಅವರು ಕೂಡ ಹೋರಾಟ ಮಾಡ್ತಾರೆ ಕೇಂದ್ರ ಸರ್ಕಾರ ವಿರುದ್ಧ. ಅಂದ್ರೆ ಕೇಂದ್ರ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಕೇಳ್ತಾರ, ಕೇಂದ್ರ ಸರ್ಕಾರದಲ್ಲಿ ಬೆಲೆ ಏರಿಕೆ ಆಗಿಲ್ವಾ ಅಂತಕ್ಕಂಥ ಪ್ರಶ್ನೆ, ಕೇಂದ್ರ ಸರ್ಕಾರ ಸಾಲ ಮಾಡಿಲ್ವಾ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳ್ತಾರೆ. ಆದ್ರೆ ಮುಖ್ಯಮಂತ್ರಿಗೆ ಕೇಳಕ್ ಇಚ್ಛೆ ಪಡ್ತೀನಿ, ಸಾಲ ಕೇಂದ್ರ ಸರ್ಕಾರದಲ್ಲಿ ಮಾಡಿರ್ಬೋದು, ಬೆಲೆ ಏರಿಕೆ ನಿಮ್ಮ ಹಾಗೆ ಉಸಿರಾಡುವ ಗಾಳಿಯನ್ನೊಂದು ಬಿಟ್ಟು ಎಲ್ಲಾ ವಸ್ತುಗಳ ಮೇಲೆ ಏರಿಸಿಲ್ಲ. ಸಾಲ ಮಾಡಿರ್ಬೋದು, ಆ ಸಾಲ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ದೇಶದ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗ್ತಾ ಇದೆ. ಎಲ್ಲ ರಂಗದಲ್ಲಿ ಕೂಡ ಭಾರತ ಇವತ್ತು ರೈಲ್ವೆ ಇಲಾಖೆ ತಗೋರಿ, ಏರ್ಪೋರ್ಟ್ ತಗೋರಿ, ರಾಷ್ಟ್ರೀಯ ಹೆದ್ದಾರಿ ತಗೋರಿ, ಇನ್ನೂ ನೂರಾರು ರಂಗಗಳಲ್ಲಿ ಕೂಡ ಭಾರತ ಸಮೃದ್ಧಿಯನ್ನು ಕಾಣ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಅವರಿಗೆ ಕೇಳಲಿಕ್ಕೆ ನಿಮ್ಮಲ್ಲಿ ಯಾವ ತರದ ಅವಕಾಶ ಇಲ್ಲ. ಕೇಂದ್ರ ಸರ್ಕಾರ ಕೇಳ್ತಕ್ಕಂಥ ನೈತಿಕತೆ ನಿಮಗಿಲ್ಲ. ಆದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವ್ರು ಕೇಳ್ತೀನಿ, ನೀವು ಮಾರವೇಷ ಹಾಕೊಂಡು ರಾಜ್ಯ ತಿರುಗಾಡ್ರಿ, ನಿಮ್ಮ ವೇಷ ಬದಲಾಯಿಸ್ಕೊಂಡು ತಿರುಗಾಡ್ರಿ. ಎಲ್ಲಿ ಜನ ಕೂಡೀಕರನಾಗಿ ಚರ್ಚೆ ಮಾಡ್ತಿರ್ತಾರ ಅವರ ಮಾತುಗಳನ್ನು ಕೇಳ್ರಿ. ಜನ ಆಕ್ರೋಶಗೊಂಡಿದಾರ, ನಿಮಗೆ ಚೀಮಾರಿ ಹಾಕ್ತಾ ಇದ್ದಾರೆ. ಇವತ್ತು ರಾಜ್ಯದಲ್ಲಿ ಯಾರು ನೆಮ್ಮದಿ ಆಗಿದಾರ, ಯಾರು ಆನಂದವಾಗಿದಾರ ಅಂದ್ರ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಆರಾಮದಾರ. ಅವ್ರನ್ನ ಬಿಟ್ರ ಉಪಮುಖ್ಯಮಂತ್ರಿಗಳು ಆರಾಮದಾರ, ಅವ್ರನ್ನ ಬಿಟ್ರ ಮಂತ್ರಿಗಳು ಆರಾಮದಾರ. ಆದ್ರ ರಾಜ್ಯದ ಕೂಲಿ ಕಾರ್ಮಿಕರು ಆರಾಮದಾರ, ರೈತರು ಆರಾಮದಾರ, ಗುತ್ತಿಗೆದಾರ ಆರಾಮದಾರ, ವ್ಯಾಪಾರಸ್ಥರು ಆರಾಮದಾರ? ಯಾರು ಆರಾಮಿಲ್ಲ. ಹೋಲ್ ಬಿಡ್ರಿ, ಶಾಸಕರೇ ನೆಮ್ಮದಿಯಿಂದ ಇಲ್ಲಿ ಇವತ್ತು
ಅದು ಬಿಜೆಪಿ ಶಾಸಕರನ್ನ ಬಿಡ್ರಿ, ನೀವು ನಿಮ್ಮ ಕಾಂಗ್ರೆಸ್ ಶಾಸಕರನ್ನ ಕೇಳ್ರಿ. ಇವತ್ತು ಎಲ್ಲ ಮತಕ್ಷೇತ್ರ ಶಾಸಕರಿಗೆ ಜನ ಚೀಮಾರಿ ಹಾಕಾಕತ್ತಾರ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಶಾಸಕರ ಪರಿಸ್ಥಿತಿ ನೆಮ್ಮದಿಯಿಂದಿಲ್ಲ. ನೀವು ಕೆಲವೊಂದು, ನಾನು ಬಿಜಾಪುರ ಜಿಲ್ಲೆಯ ಜಿಲ್ಲಾಧ್ಯಕ್ಷನಾಗಿ ಬಿಜಾಪುರದಲ್ಲಿ ಸಿದ್ದೇಶ್ವರ ಆಶ್ರಮ ನಡೆದಾಡುವ ದೇವರು, ಸಿದ್ದೇಶ್ವರ ಆಶ್ರಮ ಸುತ್ತಮುತ್ತ ಬಡಾವಣೆ ತಿರುಗಾಡ್ರಿ. ಬಹಳಷ್ಟು ಜನ ಆಶ್ರಮ ಸುತ್ತ ಇರ್ಬೇಕಂತ ಅಲ್ಲಿ ವಾತಾವರಣ ಚಲೋ ಇರ್ತೈತಿಂದ ಅಲ್ಲಿ ಬಹಳಷ್ಟು ಮನೆ ಕಟ್ಟಿ ನೆಮ್ಮದಿಯಾಗಿರ್ಬೇಕಂದ್ರ ಮನಿ ಬಾಗ್ಲ ತೆಗೆದು ಹೊರಗೆ ರೋಡ್ ನೋಡ್ಬಿಟ್ರ 40 ವರ್ಷ ಹಿಂದ ಏನು ಹಳ್ಳಿ ಒಳಗೆ ಇದ್ದೀವಿ ಆ ವಾತಾವರಣ ನಮ್ಮ ಐಶ್ವರ್ಯ ನಗರ, ಆನಂದ್ ನಗರ್, ಆಶ್ರಮ ಸುತ್ತ ಎಲ್ಲ ಬಡಾವಣೆ ಹೆಂಗೆ ಕಾಣಕತ್ತೈತಿ. ಆ ಶಾಸಕರನ್ನ ಚೀಮಾರಿ ಹಾಕಾಕತ್ತಾರ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಪರಿಸ್ಥಿತಿ ಹಿಂಗದ. ಅದಕ್ಕೆ ನಾನು ಹೆಚ್ಚಿಗೆ ಮಾತನಾಡದೆ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂಥ BY ವಿಜೇಂದ್ರಣ್ಣವರು ರಾಜ್ಯದ ತಂಡ ಇವತ್ತು ಬಿಜಾಪುರಕ್ಕೆ ಬರ್ತಾ ಇದೆ. ಎಲ್ಲ ಮಾಧ್ಯಮದವರಲ್ಲಿ ನನ್ನ ಮನವಿ ಏನಂದ್ರೆ, ಇದು ಜನರ ಆಕ್ರೋಶ ಏನದ, ಜನ ಅಲ್ಲಿ ಕೂತಲ್ಲಿ ನಿಂತಲ್ಲಿ ಮಾತನಾಡ್ತಕ್ಕಂಥ ಆಕ್ರೋಶಗಳನ್ನ ಸರ್ಕಾರಕ್ಕೆ ಮುಟ್ಟಿಸ್ಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು, ರಾಜ್ಯ ತಂಡ, ಬಿಜಾಪುರದ ಎಲ್ಲ 8 ಮತಕ್ಷೇತ್ರದ ನಾಯಕರು, ನಮ್ಮ ಲೋಕಸಭಾ ಸದಸ್ಯರು ಒಳಗೊಂಡಂತೆ ಇವತ್ತು ಬಿಜಾಪುರದಲ್ಲಿ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಆ ಹೋರಾಟದ ಯಶಸ್ವಿಗೆ ಇವತ್ತು ಮಾಧ್ಯಮ ಕೂಡ ಆ ಜನರ ಕಷ್ಟದಲ್ಲಿ ಭಾಗವಹಿಸಲು ಇದರ ಪ್ರತಿ ಜಿಲ್ಲೆಯ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಈ ಸಂದೇಶ ಹೋಗಿ ನಾವು ಮಾಡ್ತಕ್ಕಂಥ ಹೋರಾಟ ಯಶಸ್ವಿಯಾಗಿ ಮಾಡಲಿಕ್ಕೆ ತಾವು ಸಹಕಾರ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿ ಇವತ್ತು ರಾಜ್ಯ ನಾಯಕರ ತಂಡದ ಒಂದು ಇವತ್ತು ಯಾದಿ ಬರ್ತಾ ಇದೆ. ಅದನ್ನು ನಾನು ನಂತರ ಹೇಳ್ತೀನಿ. ಆದರೆ ಇಲ್ಲಿ ನನ್ನ ಅಂದಾಜು ಒಂದು 10,000 ಮೇಲ್ಪಟ್ಟು ಜನ ನಮ್ಮಲ್ಲಿ ಸ್ವಇಚ್ಛೆಯಿಂದ ಕೊಡ್ತಕ್ಕಂಥ ವ್ಯವಸ್ಥೆ ಆಗಿದೆ. 4 ಗಂಟೆಗೆ ಪ್ರಾರಂಭ ಆದಂಥ ಪಾದಯಾತ್ರೆ ಶಿವಾಜಿ ಸರ್ಕಲ್ನಲ್ಲಿ ಪ್ರಾರಂಭವಾಗಿ 4 ಗಂಟೆಯಿಂದ ಅದು ಕ್ರೀಡಾಂಗಣವರೆಗೆ ದರ್ಬಾರ್ ಗ್ರೌಂಡ್ವರೆಗೆ ಹೋಗಿ ಅಲ್ಲಿ ಸಮಾವೇಶವನ್ನ ನಾವು ಆಯೋಜನೆ ಮಾಡ್ತಾ ಇದ್ವಿ. 17 ಏಪ್ರಿಲ್ 2025. ಹಿಂದೆ ಯಡಿಯೂರಪ್ಪ ಅವರು ಪರಿವರ್ತನಾ ರ್ಯಾಲಿ ಮಾಡ್ತಿರ್ಬೇಕಾದ್ರೆ ಫಾಲೋವರ್ಸ್ ಎಲ್ಲರೂ ಪರಿವರ್ತನಾ ರ್ಯಾಲಿನ ಅಡ್ಡಿ ಮಾಡಿದ್ರು. ಯಾಕಂದ್ರೆ ಯತ್ನಾಳನ್ನ ಒಳಗೆ ತಗೊಳ್ರಿ, ಅವ್ರಿಗೆ ಟಿಕೆಟ್ ಕೊಡ್ರಿ ಅಂತ ಹೇಳಿ. ಈಗಲೂ ಕೂಡ ಯತ್ನಾಳ್ ಹೊರಗದಾರೆ. ಮತ್ತೆ ಬಿಜಾಪುರ ಜನ ಬಹಳ ಶಾಂತಿ ಪ್ರಿಯರು, ಅವ್ರಲ್ಲಿ ಬಹಳ ವಿಚಾರವಾದಿಗಳದಾರ. ಅಂತ ಕೆಲಸಕ್ಕೆ ಯಾವ ವ್ಯಕ್ತಿನೂ ಕೈ ಹಾಕತಕ್ಕಂಥ ನಂಬಿಕೆ ನನಗದು. ಹಿಂದೆ ಒಂದು ಉದಾಹರಣೆ ಇತ್ತು, ಅದು ಬೇರೆ ಜಿಲ್ಲೆಯಲ್ಲಿ ಆಗಿರ್ಬೋದು, ನಮ್ಮ ಬಿಜಾಪುರ ಜಿಲ್ಲೆ ಜನ ಆ ರೀತಿ ಮಾಡ್ಲಿಕ್ಕೆ ನಂಬಿಕೆ ನಮ್ಗದು. ಪರಿವರ್ತನೆ ರ್ಯಾಲಿ ನಡೆದಲ್ಲೆಲ್ಲ ಯತ್ನಾಳ್ ಫಾಲೋವರ್ಸ್ ಎಲ್ಲ ಅದನ್ನ ಇದನ್ನ ಮಾಡಿದ್ರು, ಪ್ರತಿರೋಧ ಒಡ್ಡಿದ್ರು. ಅದ್ರ ವಿಷಯ ಈ ಒಂದು ರ್ಯಾಲಿಗೆ ಜನಾಕ್ರೋಶ ತಟ್ಟತ್ತ ಅಂತ ಅವ್ರಿಗೆಲ್ಲರಿಗೂ ಕೂಡ ನಾನು ಮನವಿ ಮಾಡ್ತೀನಿ. ಒಬ್ಬ ಮಾಡ್ತಕ್ಕಂಥ ಒಂದು ತಪ್ಪು ಬಿಜಾಪುರ ಜಿಲ್ಲೆಯ ಮಾನ ಮರ್ಯಾದೆ ಹಾಳಬಾರದ ತೆಗೆಸಿಂದ ಅಂತ ವ್ಯಕ್ತಿಗಳಿಗೆ ನಾನು ತಮ್ಮ ಮೂಲಕ ಮನವಿ ಮಾಡ್ತೀನಿ, ಅಂತ ಯಾವ ಕೆಲಸದಲ್ಲಿ ಕೂಡ ಭಾಗಿಯಾಗಬರ್ತೈತಿ ನಾವು ಜಿಲ್ಲಾಧ್ಯಕ್ಷನಾಗಿ ಮನವಿ ಮಾಡ್ತೀನಿ. ಜನ ಆಕ್ರೋಶದ ನಮ್ಮ ಸಭೆಯ ಬಗ್ಗೆ ಸವಿಸ್ತಾರವಾಗಿ ಅಧ್ಯಕ್ಷರು ಹೇಳಿದ್ದಾರೆ. ನಾನು ಜಿಲ್ಲೆಯಲ್ಲಿ ನನ್ನ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಜನರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ ಅತ್ಯಂತ ಕಳಕಳಿಯಿಂದ ನಾನು ವಿನಂತಿಯನ್ನು ಮಾಡ್ಕೊತೀನಿ. ಇದು ಬರೀ ನಮ್ಮ ಪಕ್ಷದ ಸಲುವಾಗಿ ಅಲ್ಲ, ರಾಜ್ಯದಲ್ಲಿರ್ತಕ್ಕಂಥ ಮತ್ತು ಜಿಲ್ಲೆಯಲ್ಲಿರ್ತಕ್ಕಂಥ ಜನರ ಬಗ್ಗೆ ಇದು ಒಂದು ಆಕ್ರೋಶ, ಇದು ಒಂದು ಸಭೆ. ಇದು ನಮ್ಮ ಸಲಗೇನಿಲ್ಲ, ನಿಮ್ಮ ಸಲುವಾಗಿ, ಜನರ ಸಲುವಾಗಿ. ನೋಡ್ರಿ ಎಷ್ಟು ಕಷ್ಟ, ಜನರಿಗೆ ದುಡಿದವ್ರಿಗೆ ಪಗಾರ ಇಲ್ಲ, ಆಮೇಲೆ ಎಲ್ಲದಕ್ಕೂ ಪ್ರತಿಯೊಂದು ದಿನನಿತ್ಯ ಬಳಕೆಯ ಎಲ್ಲ ಪದಾರ್ಥಗಳಿಗೂ ಸಂಪೂರ್ಣ ರೇಟ್ ಹೆಚ್ಚ. ಕುಡಿಯುವ ನೀರಿನ ಸಹಿತ ರಾಜ್ಯದಲ್ಲಿ ಹೆಚ್ಚಿಗೆ ರೇಟ, ಹಾಲಿಗೆ ರೇಟ ಯಾವ್ದಕ್ಕೆ ಕಮ್ಮದ ಹೇಳಿ. ನೀರ ಹಾಲ ಮುಗಿದ ಮೇಲೆ ನಡು ಏನು ಬರ್ತಾವಲ್ಲ ತಿತ್ತೇವು ನಾವೆಲ್ಲ, ಅದಕ್ಕೂ ಕೂಡ ಕಡಿಮೆ ಇಲ್ಲ. ಇಂಥ ಸರ್ಕಾರ, ನಾನು ಕೂಡ ಸುಮಾರು 18 ವರ್ಷ ರಾಜ್ಯದಲ್ಲಿ ಹಿಂದೆ ಮಂತ್ರಿ ಆಗಿದ್ದೆ. ಅದ್ರ ಮೇಲೆ ಇಲ್ಲಿವರೆಗೂ ಇಂಥ ಸರ್ಕಾರನೇ ನಾನು ನೋಡಿರ್ಲಿಲ್ಲಪ್ಪ. ಇದು ಯಾವ ಸರ್ಕಾರ ಏನೋ ಜನರಿಗೆ ಹೋಗಿ ನಾವು ಪುಕಟ್ ಏನೇನೋ ಕೊಡ್ತೇವೆ ಅಂತ ಹೇಳಿ ಇಲ್ಲಿ ಜನರಿಗೆ ಕೊಲ್ತಕ್ಕಂಥ ಕೆಲಸ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಡೆದದ್ದು. ನಿನಗೇನಾದರೂ ಸಿದ್ದರಾಮಣ್ಣವರೇ, ನನ್ನ ಜೊತೆ ಸುಮಾರು ವರ್ಷ ನೀನು ಕೂಡ ಕೆಲಸ ಮಾಡಿದಿ, ಅತ್ಯಂತ ಗೌರವಿತವಾಗಿ ಹಿಂದೆ ನಡ್ಕೊಂಡಿದ್ದಿ. ಆ ಗೌರವ ನಿನಗೆ ಉಳಿಬೇಕಾದ್ರೆ
ನೀನು ಮಂತ್ರಿಮಂಡಲವನ್ನು ಕರೆದು ನಿನ್ನ ಸರ್ಕಾರವನ್ನ ಬರ್ಖಾಸ್ ಮಾಡಿದಾಗ ನಿನಗೆ ತಿಳಿತದ ಜನ ಎಷ್ಟು ನಿನ್ನ ಮ್ಯಾಲೆ ಪ್ರೀತಿ ಅದಾರ ಅನ್ನತಕ್ಕಂಥ ಮಾತ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ನೋಡಿ, ಆರ್ಥಿಕವಾಗಿ ಸಂಪೂರ್ಣವಾಗಿ ಹಿನ್ನಡೆದ ಸರ್ಕಾರ. ಪಾಪ ಕಾಂಟ್ರಾಕ್ಟರ್ಗೆ ಬಿಲ್ ಇಲ್ಲ. ಅದು ಬಿಡ್ರಿ, ಹೋಲಿ ಬಿಜಾಪುರದಾಗ ಮುನ್ಸಿಪಾಲ್ಟಿಯಾಗ ಏನು ಗಾಡಿಗಳು ಇದ್ವಲ್ಲ, ಆ ಗಾಡಿಗಳಿಗೆ ಎಣ್ಣೆ ಹಾಕ್ಲಕ್ಕೆ ರೊಕ್ಕಿಲ್ಲ. ವಿಚಾರ ಮಾಡ್ರಿ, ಬಿಜಾಪುರ ಹೊಲಸು ನಾರ್ತಾ ಇದೆ ಎಲ್ಲ ಕಡೆ, ಅದ್ರ ಎತ್ತವ್ರಿಗೆ ದಿಕ್ಕಿಲ್ಲ. ಇಂಥದ್ದು ಎಂದರೆ ನೋಡಿದ್ದೇವ ನಾವು? ನೋಡ್ರಿ, ನಿಜವಾಗಿ ಇದೆಲ್ಲವನ್ನೂ ಕೂಡ ದಾರಿ ತಪ್ಪಿಸ್ತಕ್ಕಂಥ ಕೆಲಸ. ಇವೆಲ್ಲ ಮುಚ್ಚಿಸ್ಕೊಳ್ಳಕ ಈ ಜಾತಿ ಸಂಘಟನೆಯ ಒಂದು ಏನು ಆಧಾರಿತ ಒಂದು ಇದು ಏನು ತರ್ಲಾಕತ್ತಾರ, ಇವತ್ತ ಜನಗಣತಿಯನ್ನು ತರ್ಲಾಕತ್ತಾರ. ಇದೆಲ್ಲ ಎದಕ್ಕಪ್ಪ ಅಂದ್ರೆ ತಾವು ಇಲ್ಲೆಲ್ಲ ರಾಡಿ ಮಾಡ್ಯಾರಲ್ಲ, ಈ ರಾಡಿ ಮಾಡೋದನ್ನ ಮುಚ್ಕೊಳ್ಳಿಕ್ಕೆ ಇದನ್ನ ತರ್ತಕ್ಕಂಥ ಪ್ರಯಾಸ ಮುಖ್ಯಮಂತ್ರಿಗಳು ಮಾಡ್ಲಕತ್ತಾರ ಅಂತ ಹೇಳಿ ನಾನು ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಿ. ನೋಡ್ರಿ, ನನಗೆ ನಿನಗೆ 150 ಬೋರ್ವೆಲ್ ನಾವು ಮಂಜೂರು ಮಾಡೀನಿ ಅಂತ ಹೇಳಿ ನನಗೆ ಆರ್ಡರ್ ಮಾಡಿಕೊಟ್ರಪ್ಪ. ಮಾಡಿಕೊಟ್ಟ ಮೇಲೆ ನಾ ಏನು ಮಾಡ್ದೆ, ಎಲ್ಲ ನನ್ನ ಕಾರ್ಯಕರ್ತರಿಗೆ ಪತ್ರ ಬರೆದೆ. ಹಳ್ಳಿಗಳಿಗೆ 8 ಮಂದಿ 180 ಮಂದಿ ನಿಮ್ಮ ಎಲ್ಲ ಮಂಜೂರಾಗ್ಯಾವತ್ತು ನಾ ಪತ್ರ ಬರ್ದ. ಮುಂದೆ 30 ಹಾಕಿದ್ರು. ಇದೇನು SCPTದು ಅಮೌಂಟು. ಮುಂದೆ ಬರೀ 25 ಬೋರ್ ಹಾಕಿ ಉಳ್ಕಿದೆಲ್ಲ ಹಣ ವಿಡ್ರಾ ಮಾಡ್ಕೊಂಡ್ರು. ನಿಮ್ಮ ಪಾಪ ಹತ್ತಂಗಿಲ್ಲ ಸಿದ್ದರಾಮಣ್ಣವ್ರೆ. ಎಷ್ಟು ಜನರು ಸತ್ಯಾನಾಶ ಮಾಡಿದ್ರಿ. ಅವ್ರ ಪರಿಸ್ಥಿತಿ ಏನಾಯ್ತು? ಚುನಾವಣೆ ಬತ್ತು ಅಂತೇಳಿ ಅವರ ಅಭಿವೃದ್ಧಿಗೆ ಕೊಟ್ಟಿರ್ತಕ್ಕಂಥ ಹಣವನ್ನ ಅದನ್ನ ತಕೊಂಡು ಚುನಾವಣೆ ಮಾಡಿಸ್ಲಕತ್ತೀರಿ. ನಾಚಿಕೆ ಬರೋದಿಲ್ಲ ನಿಮ್ಗೆ? ನೋಡ್ರಿ, ಇವರು ಈ ಹಂತಿಂತ ಹೊಲಸು ಕೆಲಸ ಮಾಡ್ಲಕತ್ತಾರೆ. ಬರೇ ರಾಜ್ಯದ ಅಷ್ಟೇ ಅಲ್ಲ, ದೇಶದಲ್ಲಿರ್ತಕ್ಕಂಥ ಪಕ್ಷವೂ ಕೂಡ ಈ ಒಂದು ಏನು ನೋಡ್ರಿ, ಇಲ್ಲಿ ರಾಜ್ಯದಲ್ಲಿ ಏನ್ ಮಾಡ್ಲಕತ್ತಾರ, ಅಲ್ಪಸಂಖ್ಯಾತರು ದಲಿತರು ಅಂತ ಹೇಳ್ತಾರೆ. ಇಲ್ಲಿ ಅಂದ್ರೆ ವೋಟ್ ಬ್ಯಾಂಕ್. ಬರೀ ಸಿದ್ದರಾಮಣ್ಣವ್ರೆ, ಇದು ಬಿಟ್ಟು ಬಿಡ್ರಿ, ಸಾಕಿನ್ನ ಬಿಟ್ಟು ಬಿಡ್ರಿ. ನಿನ್ನಲ್ಲಿ ಏನಾದರೂ ಒಂದು ನೈತಿಕತೆ ಇದ್ರೆ ನೀವು ರಾಜೀನಾಮೆ ಕೊಟ್ಟು ಹೊರಗೋರಿ, ವಲ್ಲ ಅಂದ್ರೆ ಡಿಸಲ್ವ್ ಮಾಡ್ರಿ. ಎಷ್ಟು ಜನ ನಿಮ್ಮ ಬೆನ್ನ ಹತ್ತಾರ ಮುಂದಿನ ಸಲ ನೋಡೋಣ. ನಮಗೆ ವೋಟ್ ಹಾಕಿಲ್ಲ ಅಂತ ನಾವು ಇಲ್ಲಿ ತನಕ ಸುಮ್ಮಿದ್ದೆವು. ಬಿಡ್ರಪ್ಪ ಹೋಲಿ, ಅವರೇ ಚಲೋ ಕೆಲಸ ಮಾಡ್ತಾರ, ಮಾಡ್ಲಿ ಅಂತೇಳಿ ಸಮಾಧಾನ ಪಟ್ಕೊಂಡಿದ್ದೆವು. ಆದ್ರೆ ಇವತ್ತು ನೀವೇನ್ ಮಾಡ್ಲಾಕತ್ತೀರಿ ಸಿದ್ದರಾಮಣ್ಣವ್ರೆ? ಪಾಪ ಜನರನ್ನ ಕೊಲ್ಲಾಕತ್ತೀರಿ. ನಾವು ಯಾವತ್ತೂ ಕೂಡ ಇಂಥ ನೋಡಿಲ್ಲ. ನಾನು ನಿಜವಾಗಿ ನಿನ್ನಲ್ಲಿ ಏನಾದರೂ ಇದ್ರೆ ಮಾನ ಮರ್ಯಾದೆ ಇದ್ರೆ ನೀನು ರಾಜೀನಾಮೆ ಕೊಡು, ಅಲ್ಲ ಅಂದ್ರೆ ಡಿಸಲ್ವ್ ಮಾಡಿ ಮನೆಗೆ ಹೋಗು. ಮೊದಲು ಇಲೆಕ್ಷನ್ ನಡೆಸ್ರಿ, ಯಾರಿಗೆ ಜನ ವೋಟ್ ಕೊಡ್ತಾರ ನೀವು ನೋಡಕತ್ರಿ. ಯಾರೂ ಇಲ್ಲ ಅವ್ರ ಹಿಂದ ಅಂತಕ್ಕಂಥ ಮಾತ ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಜಾತಿ ಗಣತಿಗೆ ನೀವು ಪರವಾಗಿದ್ದೀರೋ ವಿರೋಧವಾಗಿದ್ದೀರೋ ಜಾತಿ ಯೋಜನೆ ಕರೆಕ್ಟ್ ಆಗಿದ್ರೆ ಅದ್ರ ಪರವಾಗಿದ್ದೀನಿ. ಈ ದುಷ್ಟತನ ಮಾಡ್ಯಾರಲ್ಲ, ಅದಕ್ಕೆ ನಾ ಪರವಾಗಿಲ್ಲ. ಯಾವ ತರ ದುಷ್ಟ ಮಾಡೋದು ಅಲ್ಲಿ ನೀವೇ ನೋಡ್ರಿ ಇವತ್ತು ಪತ್ರಿಕೆಯಲ್ಲೇ ನೋಡ್ರಿ, ಗೊತ್ತಾಗ್ತದೆ ನಿಮ್ಗ. ನೋಡ್ರಿ, ಇದು ವೈಜ್ಞಾನಿಕವಾದಂಥದ್ದು ಅಲ್ಲ. ಇದು ನಾ ಹೇಳೋದಲ್ಲ, ಮಂತ್ರಿ ಮಂಡಲದಲ್ಲಿ ಇರ್ತಕ್ಕಂಥ ಎಲ್ಲಾ ಮಂತ್ರಿಗಳು ಹೇಳ್ತಾ ಇದ್ದಾರೆ ಇದು ವೈಜ್ಞಾನಿಕವಲ್ಲ. ಲಿಂಗಾಯತರು ಹೇಳ್ತಾರೆ, ಬೇರೆ ಸಮಾಜದವರು ಹೇಳ್ತಾರೆ, ಇದು ವೈಜ್ಞಾನಿಕ ಅಲ್ಲ. ಎಂದರೆ ನೋಡ್ರಿ, ಇದು ಹಿಂದೆ ಇತ್ತು, ಹಿಂದೆ ಮಾಡಿದ್ರಿ, ತಾಂತ್ರಿಕ ಸಂಖ್ಯೆ ಹೇಳಿ ಬರಸದಂಗ ಮಾಡ್ಯಾರಪ್ಪ. ಇದು ಪ್ರಪ್ರಥಮವಾಗಿ ನಿಮ್ಮೆಲ್ಲರ ಮೂಲಕ ನಾನು ಜಾತಿ ಗಣತಿ ಅನ್ನೋ ಶಬ್ದ ಬಳಕೆಯ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸ್ತೇನೆ. ಕರ್ನಾಟಕ ಸರ್ಕಾರ 2014ರಲ್ಲಿ ಘೋಷಣೆ ಮಾಡಿರೋದು ಜಾತಿ ಗಣತಿ ಅಲ್ಲ. ಸಂವಿಧಾನದ ಬಗ್ಗೆ ಕಿಂಚಿತ್ತಾದ್ರೂ ನಿಮ್ಗೆ ಗೌರವ ಇದ್ರೆ ಈ ಜಾತಿ ಗಣತಿ ಅನ್ನುವಂತ ಪದ ಬಳಕೆಯನ್ನ ಮೊದಲು ನಿಲ್ಲಿಸಬೇಕು ಅಂತ ಹೇಳಿ ನಾನು ಸರ್ಕಾರಕ್ಕೂ ವಿನಂತಿ ಮಾಡ್ಕೊಳ್ತೀನಿ. ನಾನೆಲ್ಲ ಮಾಧ್ಯಮ ಮಿತ್ರರಿಗೆ ಕೈ ಮುಗಿದು ವಿನಂತಿ ಮಾಡ್ಕೊಳ್ತೀನಿ. ಅವ್ರು ಮಾಡಿರೋದು ಯಾವ ಗಣತಿ ಸರ್? ನನ್ನ ಹತ್ರ ಅವ್ರದ್ದು ರೆಕಾರ್ಡ್ ಇದೆ ಸರ್. ಇದು 2014ರೊಳಗ ಅವ್ರೇನು ಗಣತಿ ಮಾಡಿದ್ರಲ್ಲ, ಇದು ಗಣತಿ ಕೈ ಬಿಡಿ. ನಮ್ಮ ಶಿಕ್ಷಕರು ಇದನ್ನ ಮಾಡಿದ್ದು ಏನ್ ಹೇಳ್ತಾರ? ಸಾಮಾಜಿಕ ಸಮಾನತೆಗಾಗಿ ಸರ್ವರ ಸಮೀಕ್ಷೆ ಗಣತಿ ಅಲ್ಲ, ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಮಾಹಿತಿ ಕೈಪಿಡಿ. ಸರ್, ಇದ್ರೊಳಗ ಯಾವುದು ವೈಜ್ಞಾನಿಕವಾಗಿಲ್ಲ. 50 ಕಾಲಮಿನ ಅರ್ಜಿಗಳನ್ನ ತುಂಬಿಸ್ಕೊಂಡು ಇವತ್ತು ಹೇಳ್ತಾರ. ಎಷ್ಟು ಮನೆಗಳಿಗೆ ತಲುಪೇವಿ ಅನ್ನೋಂಥದ್ನೇನೋ ಅವ್ರ ಮೇಲ್ನೋಟಕ್ಕೆ ಹೇಳ್ತಾರೆ, ಅದ್ರ ಯಾವುದೂ ಸ್ಪಷ್ಟತೆ ಇಲ್ಲ. ಮತ್ತೆ ಒಂದು ಹಿಂದುಳಿದ ವರ್ಗಗಳ ಆಯೋಗ ಯಾವುದೇ ಸಮೀಕ್ಷೆಯನ್ನು ಮಾಡ್ಬೇಕಾದ್ರೆ ಆ ಉದ್ದೇಶವನ್ನ ಹೇಳ್ಬೇಕಾಗ್ತದೆ. ಹಂಗಾದ್ರೆ ಸರ್ಕಾರ ಮೊದಲು ಈ ಸಮೀಕ್ಷೆಯ ಉದ್ದೇಶವನ್ನ ಬಹಿರಂಗಪಡಿಸ್ಲಿ. ನಾನು ಬಹಳ ದೊಡ್ಡ ಆತಂಕ ಆಗಿದ್ದೇನಂದ್ರ, ಕಳೆದ 2 ದಿನದಿಂದ ಜಾತಿ ಗಣತಿ ಅಂತ ಹೇಳಿ
ನೋಡ್ರಿ, ಹಿಂದುಳಿದ ವರ್ಗಗಳ ಮಧ್ಯದೊಳಗೆ ಒಂದು ಸಮೀಕ್ಷೆ ಮಾಡಿ ಅವರ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಪರಿಸ್ಥಿತಿಯನ್ನ ಅಧ್ಯಯನ ಮಾಡೀನಿ ಅಂತ ಅವ್ರು ಹೇಳ್ತಿದ್ದಾರೆ. ನಾ ಸುಮ್ಮನೆ ಚೆಕ್ ಮಾಡೋದು ಏನದ ಇದು ಅಂತೇಳಿ, ನಿಮ್ಗೂ ಎಲ್ರಿಗೂ ಗೊತ್ತಿರ್ಲಿ. ಸರ್, ಇದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ 2015 ದತ್ತಾಂಶಗಳ ಅಧ್ಯಯನ ವರದಿ 2024. ಈ ಕ್ಯಾಬಿನೆಟ್ ನೊಳಗೆ ಮಂಡನೆ ಮಾಡಿದಾರೆ ಸರ್. ಈ ಸರ್ಕಾರಕ್ಕೆ ಒಂದು ಮಾನ ಮರ್ಯಾದೆ ನನಗೆ ಅರ್ಥ ಆಗ್ತಿಲ್ಲ. ಕ್ಯಾಬಿನೆಟ್ ನೊಳಗೆ ನೀವು ಮಂಡನೆ ಮಾಡಿದ್ರೆ ಯಾವ ವರದಿಯನ್ನ ಸರ್? ಇಲ್ಲಿವರೆಗೂ ಎಲ್ಲಾದ್ರೂ ಬಹಿರಂಗ ಕೊಟ್ಟಿದ್ದಾರೆ ಆ ವರದಿಯನ್ನು? ಈ ಕ್ಯಾಬಿನೆಟ್ ನೊಳಗೆ ಮಂಡನೆ ಆಗಿರೋ ವರದಿ ಹೊರಗೆ ಹೆಂಗ್ ಬಂತು? ಈ ರೀತಿ ಜಾತಿಗಳ ಹೆಸರ ಮೇಲೆ ಹೆಂಗ್ ಚರ್ಚೆ ಆಗ್ಲಕತ್ತದ? ಇದ್ರ ಹಿಂದಿನ ದುರುದ್ದೇಶ ಬಹಳ ಸ್ಪಷ್ಟವಾಗಿ ಈ ಸರ್ಕಾರದ ದುರುದ್ದೇಶದ ಈ ವರದಿಯನ್ನ ಈ ರೀತಿ ಜಾತಿಗಳ ಹೆಸರಲ್ಲಿ ಚರ್ಚೆ ಮಾಡಿಸೋದ್ರಿಂದ ಹುನ್ನಾರದ. ಸರ್, ಅವತ್ತೇ ಮಂಡನೆ ಮಾಡಿದ್ರಿ, ಚರ್ಚೆಗೆ ಇನ್ನೊಂದು ದಿನಾಂಕ ಯಾಕೆ ನಿಗದಿ ಮಾಡಿದ್ರಿ? ಅಂದ್ರೆ ಏನು, ನಿಮ್ ಕ್ಯಾಬಿನೆಟ್ ಒಳಗಿರುವಂತ ನಿಮ್ ಮಂತ್ರಿಗಳೆಲ್ಲ ಆ ವರದಿಯ ಅಂಶಗಳನ್ನ ಲೀಕ್ ಮಾಡ್ಲಿ. ಈ ರೀತಿ ಲೀಕ್ ಮಾಡೋದ್ರ ಹಿಂದಿನ ರಾಜಕೀಯ ಹುನ್ನಾರ ಏನು ಅನ್ನೋದು ಮೊದಲು ಈ ಸರ್ಕಾರದವರು ಸ್ಪಷ್ಟಪಡಿಸ್ತಾರೆ. ಸರ್, ಆ ವರದಿ ಬಗ್ಗೆ ನಾವು ಯಾವಾಗ ವರದಿ ಲಭ್ಯ ಆಗ್ತದೆ ಅವಾಗ ರಿಯಾಕ್ಟ್ ಮಾಡ್ತೇವೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ನಮ್ಮೆಲ್ಲ ಹಿರಿಯರು ಹೇಳ್ಯಾರ. ವರದಿ ಯಾವಾಗ ಲಭ್ಯ ಆಗ್ತದ ಅಫಿಷಿಯಲಿ ವಿ ವಿಲ್ ರಿಯಾಕ್ಟ್ ಆನ್ ಇಟ್. ಅದರ ಸಮೀಕ್ಷೆ ಆಗಿರೋದು ಯಾವಾಗ ಸರ್? 2014-15. ಎಷ್ಟು ಖರ್ಚು ಮಾಡಿರಿ? ಎಷ್ಟು ಮನಿ ತಲುಪಿರಿ? ಏನ್ ರಿಯಾಕ್ಷನ್ ಬಂದದ? ನಾನು ನಿಮ್ಮೆಲ್ಲರ ಮುಖಾಂತರ ಆಗ್ರಹ ಮಾಡ್ತೀನಿ, ನಿಮಗೆ ಸದುದ್ದೇಶ ಇದ್ರೆ ಪಬ್ಲಿಕ್ ಡೊಮೇನಿಗೆ ಹಾಕಿ ಚರ್ಚೆಗೆ ಬಿಡ್ರಿ. ಅದಾದ ನಂತರ ಕ್ಯಾಬಿನೆಟ್ನವ್ರು ಕುಂದ್ರಿ. ಏನೇನು ನಿರ್ಣಯ ಮಾಡಿಬಿಟ್ಟು ಜನರ ಮಧ್ಯೆ ತರ್ಬೇಕಂತೀರಿ? ಒಂದು ವರದಿ ಬಂದದ್ದು ಗೊತ್ತದ ಇಲ್ಲ ನಿಮಗೆ? ನಾನು ನಿಮ್ಮೆಲ್ಲರ ಮುಖಾಂತರ ಸರ್ಕಾರ ಪ್ರಶ್ನೆ ಮಾಡ್ತೀನಿ, ಹೌದು, ಯಾವ ವರದಿ ಇಟ್ಕೊಂಡು ಚರ್ಚೆ ಮಾಡ್ರಿ ಮೊನ್ನೆ ಕ್ಯಾಬಿನೆಟ್ನಾಗ? ಸರ್, ನಿಮ್ಮ ಮೂಲಕ ಸವಾಲ್ ಹಾಕ್ತೇನೆ ಈ ಸರ್ಕಾರಕ್ಕೆ. ಮೊನ್ನೆ ಕ್ಯಾಬಿನೆಟ್ನೊಳಗ ಚರ್ಚೆ ಆಗಿರೋ ವರದಿ ಯಾವುದೊಂದು ಮೊದಲು ಬಹಿರಂಗ ಪಡಿಸಿ. ನೀವು ಅದರ ಮೇಲೆ ನಿರ್ಣಯ ಕೈಗೊಳ್ಳೋ ಮೊದಲು ಸಾರ್ವಜನಿಕರ ಮಧ್ಯದಲ್ಲಿ ನೋಡ್ರಿ, ಇದು ಸಣ್ಣ ಸಂಗತಿ ಅಲ್ಲ, ನೀವು ಜಾತಿ ಹೆಸರ ಮೇಲೆ ಚರ್ಚೆ ಮಾಡತ್ತೀರಿ. ಇಡೀ ಸಮಾಜಗಳ ಹಣೆ ಬರ ಬದಲಾಯಿಸುವಂತ ಶಕ್ತಿ ಇರ್ತದೆ ಈ ರೀತಿಯ ಒಂದೊಂದು ಕ್ರಮಗಳಿಗೆ. ಎಷ್ಟಾಗ್ಯಾವ ಸರ್ ಕರ್ನಾಟಕ ರಾಜ್ಯದೊಳಗ? ನಿಮ್ಗೆ ಯಾವತ್ತಿನಿಂದ ಶುರು ಆಗಿದೆ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗದ ಕತೆ ಹೇಳ? ಹಾವನೂರು ವರದಿ 1972-75, ವೆಂಕಟಸ್ವಾಮಿ ಆಯೋಗ 1983-86, ನ್ಯಾಯಮೂರ್ತಿ ಚಿನ್ನಪ್ಪರೆಡ್ಡಿ ಆಯೋಗ 1982-1990. ಸರ್, ನೆಕ್ಸ್ಟ್ ನ್ಯಾಯಮೂರ್ತಿ ಕುದರ್ ನಾರಾಯಣ್ ರೈ ಆಯೋಗ 94-95. ಮಂಡಲ ವರದಿ ಆಧಾರಿತವಾಗಿ ಏನ್ ಬಹಳ ದೊಡ್ಡ ಚರ್ಚೆ ಇಡೀ ದೇಶದಲ್ಲಿ ಆರಂಭ ಆಯ್ತು. ಆ ಸಂದರ್ಭದಲ್ಲಿ ಈ ನ್ಯಾಯಮೂರ್ತಿ ಕುದರ್ ನಾರಾಯಣ್ ರೈ ಅವರ ಆಯೋಗ ಆಗಿರೋದು. ಪ್ರೊಫೆಸರ್ ರವಿವರ್ಮ ಕುಮಾರ್ ಆಯೋಗ 97-2000, ಮುನಿರಾಜು ಆಯೋಗ 2001-2003, ಸಿದ್ಧಗಂಗಯ್ಯ ಆಯೋಗ 2003-2006, ಡಾಕ್ಟರ್ CS ದ್ವಾರಕಾನಾಥ್ ಆಯೋಗ 2007-2010, ಎನ್ ಶಂಕರಪ್ಪ ಆಯೋಗ 11-13. ಅದಾದ ನಂತರ ಈ ಜಾತಿ ಗಣತಿ ಅಂತೇಳಿ ಇವ್ರು ಹೇಳಕತ್ತಾರೆ ಇವತ್ತು, ಈ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಇದನ್ನು ಮಾಡಿರೋದು ಶ್ರೀ H ಕಾಂತರಾಜು ಆಯೋಗ 2014-17 ಇದ್ದಾಗ ನಡೆದಿರುವಂತ ಸಮೀಕ್ಷೆ ಸರ್. ಇಲ್ಲಿವರೆಗೂ ಸರ್ಕಾರ ಅಧಿಕಾರದಾಗ ಯಾರಿದ್ರು ಸರ್? 2014-17 ಈಗಿನ ಮುಖ್ಯಮಂತ್ರಿಗಳೇ, ಆಗಿನ ಮುಖ್ಯಮಂತ್ರಿ, ಸಾಮಾಜಿಕ ಬಹಳ ದೊಡ್ಡ ನಾನು ನಾಯಕ ಅಂತ ಅನ್ಕೊಳ್ಳೋರು ಇವರು. ದೇವರಾಜ ಅರಸು ಅವರನ್ನ ಮೀರಿಸ್ತೀನಿ ಅಂತೇಳಿ ಇವ್ರ ಅಧಿಕಾರಕ್ಕೆ ಬಂದಂತವ್ರು ಇವರೇ ಇದ್ದು 10 ವರ್ಷಗಳ ಕಾಲ ಈ ಸರ್ಕಾರ ಏನ್ ಕಾಯ್ತಿತ್ತು ಹೇಳ್ಬೇಕಲ್ಲ, ಉತ್ತರ ಕೊಡಬೇಕು. ಸಾರ್ವಜನಿಕವಾಗಿ ನೀವು ಉತ್ತರ ಹೇಳ್ರಿ. ಎರಡನೇ ಸಂಗತಿ ಕೇಳ್ತೀನಿ, ಈ ಆಯೋಗದ ವರದಿಯನ್ನು ಇಟ್ಕೊಂಡು ನೀವು ಇವತ್ತು ಕ್ಯಾಬಿನೆಟ್ ನೊಳಗೆ ಚರ್ಚೆ ಮಾಡಿರೋ, ಕಾಂತರಾಜು ಆಯೋಗದ ಒಂದು ಇಟ್ಕೊಂಡು ಚರ್ಚೆ ಮಾಡಿದ್ರು, ಅಥವಾ ಜಯಪ್ರಕಾಶ್ ಹೆಗಡೆ ಅವರು ವರದಿಯನ್ನು ಇಟ್ಕೊಂಡು ಚರ್ಚೆ ಮಾಡಿದ್ರು ಅನ್ನೋದು ಮೊದಲು ಬಹಿರಂಗವಾಗಿ ಖುಲಾಸೆಗೊಳಿಸ್ರಿ. ಇದೇನೋ ನಿಮ್ ಮನಿ ಅಫೇರ್ ಅಲ್ಲಿದು. ಇಡೀ ರಾಜ್ಯದ ಸರ್, ಇಡೀ ರಾಜ್ಯದ ಸರ್, ಇಡೀ ರಾಜ್ಯದ ಎಲ್ಲ ಸಮುದಾಯಗಳ ವರದಿ ಮಂಡನೆ ಆಗಿದೆ, ಚರ್ಚೆ ಆಗಿಲ್ಲ ಸರ್. ನಾ ಏನ್ ಹೇಳಕತ್ತೀನಿ, ಹೊರಗಡೆ ಬಂದಿರೋದಕ್ಕೆ ಯಾರು ಸರ ಈ ರೀತಿ ಮಂಡನೆ ಕ್ಯಾಬಿನೆಟ್ ನೊಳಗೆ ಮಂಡನೆ ಆದ ವರದಿ ಬಹಿರಂಗವಾಗಿ ಚರ್ಚೆ ಆಗಿದ್ರು ನೈತಿಕ ಜವಾಬ್ದಾರಿ ಯಾರು ತೆಗೆದುಕೊಳ್ತೇವೆ? ಬಹಿರಂಗವಾಗಿ ಚರ್ಚೆ ಕೊಟ್ಟಿಲ್ಲ ಸರ್ ಅವ್ರು ಇನ್ನು. ಸರ್, ಇಡೀ ಸಮಾಜ ಅವರವರ ಸಚಿವ ಸಂಪುಟದ ಸದಸ್ಯರಿಗೆ ಪ್ರತಿಗಳನ್ನ ಕೊಟ್ಟು ಅಧ್ಯಯನ ಮಾಡಿ ಆ ನಂತರ ಚರ್ಚೆ ಮಾಡೋಣ ಅಂತ ಹೇಳಿದ್ರು. ನೀವು ಒಂದ್ ಪ್ರಶ್ನೆ, ಅವ್ರ ಕೈಗೆ ಸಿಕ್ಕದಲ್ಲಪ್ಪ, ಯಾರು ಈಗ ನೀವು ಹಾಕಿದ್ ನಾ ನಂಬಿನ್ರಿ ಸರ್. ನೀವೇನ್ ಇವತ್ತು ಪ್ರಿಂಟ್ ಮಾಡ್ರಿ ಅದನ್ನ ನಂಬಿನಿ. ಹೆಂಗಿದು ಇಷ್ಟು ಹೊರಗಡೆ ಓಡಾಡ್ಲಕತ್ತದ? ಇದು ಸುಳ್ಳು ಸರ್. ಈಗ ಅವರು ಸಚಿವರು
ಅವರ ಒಂದು ಅಧ್ಯಯನಕ್ಕೆ ಒಂದು ನಕಲು ಪ್ರತಿ ಕೊಟ್ಟಿದ್ದಾರೆ ಅವರು. ಫೈನ್, ಅದ್ರ ಮೇಲೆ ಚರ್ಚೆ ಆ ನಂತರ ಮಾಡೋದು ಅಂತ. ಸರಿ. ಆ ವಿಷಯ ನಾನು ಕ್ಯಾಬಿನೆಟ್ ನೊಳ ಮಂಡನೆಯಾದ ಪ್ರತಿ ಬಹಿರಂಗವಾಗಿ ಇಷ್ಟೆಲ್ಲಾ ಕಡೆ ಓಡಾಡಕತ್ತದೆ. ಬಹಿರಂಗ ರಹಸ್ಯ ಇದು. ಸದಸ್ಯರಿಗೆ ಕೊಟ್ಟಿರೋದು ಬಹಿರಂಗ ಇಲ್ಲ ಅದು. ಈಗ ನಿಮ್ ಪತ್ರಿಕೆ ಒಳಗೆ ಪ್ರಿಂಟ್ ಮಾಡಿರಲ್ರಿ ಸರ್? ಅದು ಹೊರಗಡೆ ಹರಿದಾಡುತ್ತಿರುವ ಅಂತ ಅಷ್ಟೇ ಬರ್ದಿರ್ತಾರ, ಅವ್ರು ಕೊಟ್ಟಿರೋದಂತ ಬರ್ದಿದ್ದಲ್ಲ. ಹಂಗಾದ್ರೆ ನೀವು ಒಪ್ಕೊಳ್ತೀರಿ? ಹಂಗಿತ್ತಂದ್ರೆ ನನ್ನೇನ್ ಸಮಸ್ಯೆ ಇಲ್ಲ. ಇಡೀ ಕರ್ನಾಟಕದ ಮಾಧ್ಯಮ ಅದು ಅಧಿಕೃತ ಅಲ್ಲ, ಸುಮ್ ಬರ್ದೇವೆ ಅಂತ ನೀವು ಹೇಳೋದಾದ್ರೆ ನನ್ ಸ್ವಾಗತ. ಬರ್ದಿರೋದು ಹಂಗೆ ಬರ್ದಿರ್ತದ, ಅದು ಈ ತರ ಹರಿದಾಡುತ್ತಿದೆ. ಅಲ್ರಿ, ಬಳಕೆಯನ್ನು ಇರ್ತದ ನೋಡ್ರಿ, ಹರಿದಾಡುತ್ತಿದೆ ಸರ್. ಒಂದು ಹಂಗಾದ್ರೆ ನಿಮ್ ಮುಖಾಂತರ ನಾ ಆಗ್ರಹ ಮಾಡ್ತೀನಿ, ತನಿಖೆ ಮಾಡ್ರಿ. ಕ್ಯಾಬಿನೆಟ್ ಒಳಗೆ ಮಂಡನೆ ಆದ ವರದಿ ಈ ರೀತಿ ಹೆಂಗ್ ಹೊರಗಡೆ ಹೋಯ್ತು? ಅಲ್ಲಲ್ಲ, ಹಂಗ ಹೊರಗೆ ಹೋಗ್ಯದಂತಲ್ಲ ಸರ್. ಅದು ತನಿಖೆ ಮಾಡಲ್ಲ, ಈಗ ಹೋಗಿಲ್ಲ ಅಂತ ನಾವು ಅದನ್ನು ಪ್ರಶ್ನೆ ಮಾಡ್ತೇವೆ. ವಿರೋಧ ಪಕ್ಷದವರಾಗಿ ನೀವು ದೊಡ್ಡ ದನಿ ಅದಿರಿ. ನಾವು ಅದಕ್ಕೆ ಇಷ್ಟು ದೊಡ್ಡ ದನಿಯಲ್ಲಿ ಹೇಳಕತ್ತೀನಿ ಸರ್. ಈಗ ಅರುಣ್ ಶಾಪುರ್ ಸರ್, ಈಗ ವೈಜ್ಞಾನಿಕ ವರದಿ ಇದ್ರೆ ಒಪ್ತೀನಿ ಅಂತ ಸಂಸದರು ಹೇಳ್ಯಾರ. ವೈಜ್ಞಾನಿಕವಾಗಿದ್ರೆ ನೀವು ಒಪ್ತಿರೋ ಒಪ್ಪಲ್ಲ ಅದನ್ನ ಹೇಳಿ ಸರ್. ಒಂದು ಬಹಳ ಸ್ಪಷ್ಟ ನಮ್ಮ ನಾ ಹೇಳ್ತೇನೆ ಈಗ ವೈಜ್ಞಾನಿಕವಾಗಿದ್ರೆ ಒಪ್ತೀನಿ ಅಂದಾರ ಅವರು. ಸರ್, ವೈಜ್ಞಾನಿಕವಾಗಿದ್ರೆ ನೀವು ಒಪ್ತಿರೋ ಇಲ್ಲೋ ಹೇಳಕತ್ತೀನಿ ಅದನ್ನೇ. ನೋಡ್ರಿ, ನಮ್ಮ ಮಾಜಿ ಕೇಂದ್ರ ಸಚಿವರಾಗಿ ರಾಜ್ಯದ ಅತಿ ಅನುಭವಿ ಸಚಿವರುಗಳ ಕೆಲಸ ಮಾಡಿರುವಂತ ಪೂರ್ತಿ ಕೇಳಿಸ್ತಾರೆ. ಹಿಂಗೆ ಮಾಡ್ತೀವಿ, ಯಾವಾಗ ಇರ್ಲಿ, ಸಮಾಧಾನ ಇರ್ಲಿ. ಜಿಗಿಣಿ ಸಾಹೇಬ್ ಹೇಳಿದ್ದು ಬಹಳ ಸತ್ಯದ. ಅದು ವೈಜ್ಞಾನಿಕವಾಗಿ ಇದ್ರು ಅಂತ ಅವ್ರ ಮನಸ್ಸಿನಾಗ ಸಂಶಯ ಮೂಡ್ಯದಂದ್ರ ಇನ್ನು ಸಾಮಾನ್ಯ ಮನುಷ್ಯರ ಮನಸ್ಸಿನಾಗ ಏನಂತ ಹೇಳ್ರಿ, ನೀವು ಅದಿದ್ರು ಒಪ್ಕೋತೀರಿ ಅಂದ್ರೆ ನೀವೇ ಕನ್ಕ್ಲೂಡ್ ಮಾಡಕತ್ತೀರಿ. ವೈಜ್ಞಾನಿಕವಾಗಿ ಇದ್ದಾರೆ ಅಂತ ಜಿಗಿಣಿಗೆ ಅವ್ರ ಬಾಯಿಲಿ ಬಂದದಂದ್ರೆ ಅರ್ಥ ಗರ್ಭಿತದ. ಅದನ್ನೇ ಹೇಳಿದ್ರು. ನಮ್ಮ ಕೈಯೊಳಗ ನೀವು ಸಮೀಕ್ಷೆ ಮಾಡಿದ್ರ ನಿಮ್ಮ ಕೈಪಿಡಿನೇ ಅದ, ಇದು ವೈಜ್ಞಾನಿಕ ಅದ. ಬೇಕಾದ್ರೆ ಈಗ ಕ್ಯಾಬಿನೆಟ್ ಮೀಟಿಂಗ್ ಕರೆದಾರ, ಮಿನಿಸ್ಟರ್ಗಳ ಕೈಯಾಗ ಕೊಟ್ಟಾರ, ಇನ್ನು ಪಬ್ಲಿಕ್ ಒಪಿನಿಯನ್ ಆಗಿಲ್ಲ, ಅದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಇಲ್ಲ. ಅದು ಅವೈಜ್ಞಾನಿಕ ಹೆಂಗ್ ಹೇಳ್ತೀರಿ? ನಿಮ್ಗೆ ಗೊತ್ತಿಲ್ಲದ ಅವೈಜ್ಞಾನಿಕ ಅಂತ ಹೇಳಿದ್ರನು ಅವೈಜ್ಞಾನಿಕ ಅಂದ್ರೆ ಒಪ್ಪುದಿಲ್ಲ ಅಂತ ಹೇಳ್ತಾರ, ಸ್ಪಷ್ಟ ಹೇಳ್ತಾರೆ. ಇಲ್ಲ ಸರ್, ನೀವು ಯಾಕ ಸಿಲೆಕ್ಟಿವ್ ಆಗಕತ್ತೀರಿ? ಹೇಳಿದ್ರು ವೈಜ್ಞಾನಿಕ ಇಲ್ಲ ಸರ್. ಅವ್ರು ಹೇಳಿದ್ರು ವೈಜ್ಞಾನಿಕವಾಗಿದ್ರೆ ಒಪ್ಪಿಕೊಳ್ಳುತ್ತೇವೆ ಅಂತ ಹೊರಬರ್ಲಿ, ಅವಾಗ ಹೇಳ್ತೇವೆ ಅದ್ರ ಬದಲು ನೀವು ಅವೈಜ್ಞಾನಿಕ ಯಾಕೆ ಹೇಳ್ತೀರಿ ಸರ್? ಅದು ಹೊರಗೆ ಬರ್ಲಿ, ಅವಾಗ ಚರ್ಚೆ ಅಂತ ಹೇಳ್ಯಾರ ಸರ್. ಅದಕ್ಕ ಹೇಳ್ಯಾರ ವೈಜ್ಞಾನಿಕವಾಗಿದ್ರೆ ಒಪ್ಕೊಳ್ಳೋಣ, ಅದ್ರ ಪ್ರಶ್ನೆ ಇಲ್ಲ ಸರ್. ನಿನ್ನೆ ವಿಧಾನಸೌಧದ 3ನೇ ಮಾಡಿ ಒಳಗ ಮಾಧ್ಯಮದ ಮಿತ್ರರೆಡೆಗೆ ಈ ಕೈಪಿಡಿ ಏನ್ ಮಾಡ್ಯಾರಲ್ರಿ, ಸಮೀಕ್ಷೆ ಕೈಗೊಂಡಿರುವಂತ ಕೈಪಿಡಿ, ಇದ್ರೊಳಗೆ ಸಾಕಷ್ಟು ಲೋಪದೋಷಗಳು, ನ್ಯೂನತೆಗಳು. ಒಂದೆರಡು ಓದ್ ಹೇಳಿ ಅನ್ಬೇಕಾದ್ರೆ ಓದ್ ಹೇಳಿ. ಇದ್ರ ವಿವಾದಾತ್ಮಕ ಅಂಶಗಳು ಮಾತೃಭಾಷೆ ಅನ್ನೋದು ಸರ್ ಸುಪ್ರೀಂ ಕೋರ್ಟ್ ಅಲ್ಲ, ಅದು ಕೆಲವು ಲೋಪದೋಷ ಇದೆ ಅಂತಾನೆ ಸರ್ಕಾರ ನೇಮಕ ಮಾಡಿದ ಅಧ್ಯಕ್ಷರೇ ಅವ್ರಿಗೇನೆ ಆ ಜವಾಬ್ದಾರಿ ಕೊಟ್ರು, ಅದನ್ನ ಸರಿಪಡಿಸಿ ಅಂತ ಹೇಳಿ. ಈಗ ಅವ್ರು ಸರಿಪಡಿಸಿ ಕೊಟ್ಟಿರೋದು ಸಚಿವ ಸಂಪುಟದಲ್ಲಿ ಮಂಡನೆ ಆಗಿದೆ. ಜಯಪ್ರಕಾಶ್ ಹೆಗಡೆಯವರ ಈ ಏನು ಹೇಳಿದ್ರಲ್ಲ ಸರ್, ಜಯಪ್ರಕಾಶ್ ಹೆಗಡೆ ಅವರು ಅಕಸ್ಮಾತ್ ನೀವು ಒಂದು ಒಪ್ಕೊಳ್ಳಕ್ ರೆಡಿ ಇದ್ರಿ ಹಂಗಾದ್ರೆ ಕಾಂತರಾಜು ಆಯೋಗ ಸರಿ ಇಲ್ಲ ಅಂತೇಳಿ ಜಯಪ್ರಕಾಶ್ ಹೆಗಡೆ ಅವರಿಗೆ ನಾವು ನೇಮಕ ಮಾಡಿದೀವಿ ಅನ್ನೋದು ಮೊದಲು ಬಹಿರಂಗಪಡಿಸ್ತೀವಿ. ಆಕ್ಷೇಪ ಬಂದಿದ್ದಕ್ಕೋಸ್ಕರ ಸರ್ ನೋಡ್ರಿ, ದತ್ತಾಂಶಗಳ ಬಗ್ಗೆ ಡೌಟ್ ಇದ್ದಾಗ ಜಯಪ್ರಕಾಶ್ ಹೆಗಡೆ ಕಮಿಟಿ ಏನದಂದ್ರಿ, ಈಗ ನಿನ್ನೆ ಕ್ಯಾಬಿನೆಟ್ ಮಂಡನೆ ಆದ ಅಜೆಂಡಾ ಏನಿತ್ತಂದ್ರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ 2015ರ ದತ್ತಾಂಶಗಳ ಅಧ್ಯಯನ ವರದಿ. ಫೈನಲಿ ಕಾಂತರಾಜು ಆಯೋಗದ್ದೇ ಡೇಟಾ ಸರ್ ಅದೆಲ್ಲ. ಅದ್ರ ಬಗ್ಗೆ ಜಯಪ್ರಕಾಶ್ ಹೆಗಡೆ ಅವರದ್ದು ಅದೇನ್ ಹೇಳ್ತಾರ ಒಗ್ಗರಣೆ ಹಾಕಿರೋದು ಮೂಲ ಇದು ಯಾವುದು? ಕಾಂತರಾಜು ಆಯೋಗ. ಡೌಟ್ ಯಾರದ ಬಗ್ಗೆ ಅದ? ಕಾಂತರಾಜು ಆಯೋಗದ ಈ ಒಟ್ಟು 10 ವರ್ಷದ ನಂತರ ಆಗಿರೋದು ಡೌಟ್ ಬಂದ. ಈಗ ಬಿಜೆಪಿ ಇಷ್ಟು ಆತಂಕ ಪಡಕ್ ಕಾರಣ ಏನು ಆತಂಕ ಪಟ್ಟಿಲ್ಲ ನಾವು. ಅಂದ್ರೆ ಏನು ತನ್ನ ಮತ ಬ್ಯಾಂಕಿಗೆ ನೋ ಪ್ರಾಬ್ಲಮ್, ಏನು ಮೇಲ್ಜಾತಿ ವರ್ಗಗಳಿಗೆ ಇದರಿಂದ ತೊಂದರೆ ಇದೆ ಅನ್ನೋ ಒಂದು ದೊಡ್ಡ ಅನುಮಾನ ಕಾಡ್ತಾ ಇದೆ ಸರ್. ಯಾವ ಉದ್ದೇಶದೊಂದಿಗೆ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ನಡೆಸಿದೆಯೋ ಆ ಉದ್ದೇಶದ ಈಡೇರಿಕೆ ಆಗಬೇಕು. ಆ ವರ್ಗಗಳಿಗೆ ಈ ಸಮೀಕ್ಷೆ ಆಧಾರದಲ್ಲಿ ಸಾಕಷ್ಟು ಅನುಕೂಲ ಆಗಬೇಕು. ನೀವು ನೋಡ್ರಿ, ಸಮೀಕ್ಷೆ ವರದಿ ಬಂದು ಕ್ಯಾಬಿನೆಟ್ ನ ಮಂಡನೆ ಆದ ಮರದಿನ ಎಷ್ಟು ಜಾತಿ ಅವಾಗ ಚರ್ಚೆ ಆಗ್ಲಕತ್ತದೋ, ಯಾರು ಎಷ್ಟು ಹಿಂದುಳಿದಾರ, ಯಾರು ಎಷ್ಟು ನೌಕರಿ ಕಮ್ಮಿ ತಗೊಂಡಾರ, ಯಾರು ಹೆಂಗ್ ಜೀವನ ನಡೆಸತ್ತಾರ ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದ್ದ ರಾಜ್ಯದೊಳಗೆ ಸರ್. ಇದ್ರ ಬಗ್ಗೆನೇ ಸಮಸ್ಯೆ ಇರೋದು. ನೀವು ಹೋಗ್ತಿರೋ ಡೈರೆಕ್ಷನ್ ಈ ಸಮುದಾಯಗಳಿಗೆ ಒಳ್ಳೆ ಮಾಡುವಂತ ಡೈರೆಕ್ಷನ್ ಒಳಗೆ ಹೋಗ್ತೀರಿ ಅಂತ ಕಾಣಿಸ್ತಾ ಇಲ್ಲ ಇವತ್ತು. ನೀವು ಹೋಗ್ತಿರೋ ಡೈರೆಕ್ಷನ್ ಸರ್. ಇವತ್ತು ಬೆಳಿಗ್ಗೆ ಬರ್ಬೇಕಾದ್ರೆ ರಾಯರೆಡ್ಡಿ ಅವ್ರದ್ದು ಒಂದು ಇಂಟರ್ವ್ಯೂ ನೋಡ್ಕೊಂಡ್ ಬಂದೆ. ಈ ಜಾತಿ ಸಮೀಕ್ಷೆ ಬಗ್ಗೆ. ಜಾತಿ ಸಮೀಕ್ಷೆ ಅಂದ್ರೆ ಬಳಸ್ತಾರ
ಸರ್ ಅವ್ರು ಎಲ್ಲೂ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಹಿಂದುಳಿದ ವರ್ಗಗಳು ಅಂತ ಹೇಳಕ್ಕೆ ತಯಾರಿಲ್ಲ. ಇದು ಆತಂಕದ ಸಂಗತಿ. ನೀವು ಮನಸ್ಸು ತುಂಬಾ ಜಾತಿ ಇಟ್ಕೊಂಡು ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಮಾಡಿ ಹಿಂದುಳಿದವ್ರಿಗೆ ಉದ್ಧಾರ ಮಾಡ್ತೀನಿ ಅಂತ ಹೇಳಿದ್ರೆ ಯಾರು ನಂಬ್ತಾರೆ ಹೇಳ್ರಿ? ಸರ್ ಪ್ರಾಬ್ಲಮ್ ಅದ. ನಿಮ್ಗೂ ಎಲ್ಲರಿಗೂ ವಿನಂತಿ ಮಾಡ್ಕೊಳ್ತೀವಿ, ದಯವಿಟ್ಟು ಇದು ಜಾತಿ ಸಮೀಕ್ಷೆ ಅಲ್ಲ, ಆರ್ಥಿಕ ಸಾಮಾಜಿಕ ಸಮೀಕ್ಷೆ. ಅಲ್ಲಿ ಯಾರ್ಯಾರು ಎಲ್ಲಿ ಹಿಂದುಳಿದಾರ. ಮತ್ತೆ ಇನ್ನೊಂದು ಸರ್ ನಿಮ್ಮೆಲ್ಲರಿಗೂ ಗೊತ್ತಿರಲಿ, ಈ ಗಣತಿ ಮಾಡುವಂತ, ಜಾತಿ ಗಣತಿ ಮಾಡುವಂತ ಅಥವಾ ಜನಗಣತಿ ಮಾಡುವಂತ ಅಧಿಕಾರ ಯಾರಿಗದ? ಕೇಂದ್ರ ಸರ್ಕಾರಕ್ಕೆ ಮಾತ್ರದ. ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾ ಕೇಂದ್ರ ಸರ್ಕಾರ ಜನಗಣತಿನೇ ಮಾಡ್ತಾ ಇಲ್ಲ. 26ಕ್ಕೆ ಮಾಡ್ತೇವೆ ಅಂತ ಅನೌನ್ಸ್ ಆಗಿ ಎಲ್ಲ ರೆಡಿ ಆಗ್ಬಿಟ್ಟದ. ಸರ್ ಅದ್ರೊಳಗೆ ಎಲ್ಲದಕ್ಕೂ ಉತ್ತರ ದೊರೆಯಲಿದೆ. ದೈಹಿಕ ಹಿಂದುಳಿಕೆ ಅಲ್ಲಿ ಕಾಣಿಸ್ತದೆ. ಅದು ಸರ್ ನೀವು ಹೇಳಿದಾಗ ಅವಾಗೆ ಚೇಂಜ್ ಆಗ್ಯದ್ರಿ. ಅದು ಗಣತಿ ತೆಗೆದಾರ ಅವ್ರು. ಯಾರು ಅದ್ರ ನೀವ್ ಯಾಕೋ ತೆಗೆಯೋರಾಗಿರಿ? ಇದೇ ಆತಂಕ. ಅಲ್ರಿ ಬಾಸ್ಗಿ ಸರ್, ಇಲ್ಲ ನಿಮ್ ಟ್ರ್ಯಾಪ್ ಹೊಸರು ಹೇಳಿದ್ರೆ ಮಾತಾಡ್ತೇವೆ. ಸರ್ ಸಮಾಜ ಯಾರನ್ನ ಹೋಗ್ತದಂದ್ರ ನೀವು ಪತ್ರಿಕೆಯವರು ಮಾಧ್ಯಮದವ್ರಿಗೆ ಏನ್ ಬಿಂಬಿಸ್ತೀರಿ? ನಿಮ್ಮನ್ನೇ ಫಾಲೋ ದ ಲೀಡರ್ ಅಲ್ಲ, ಫಾಲೋ ದ ಮೀಡಿಯಾ. ಸರ್ ಇದೊಂದು, ಸರ್ ಇದ್ರ ಜೊತೆಗೆ ನಮ್ಮ ಜಿಲ್ಲಾಧ್ಯಕ್ಷರು ಹೇಳ್ಯಾರ, ಸಂಸದರು ಹೇಳ್ಯಾರ. ಸರ್ ಜನಾಕ್ರೋಶ ಯಾತ್ರೆ, ಸರ್ ಜನಾಕ್ರೋಶ ಯಾತ್ರೆ 5 ಅಂಶಗಳನ್ನು ಹೇಳ್ಯಾರ ಸರ್. ಒಂದು ಬೆಲೆ ಏರಿಕೆ, ಎರಡನೇದ್ದು SC/ST ಜನಾಂಗದ ಹಣದ ದುರ್ಬಳಕೆ, ಮೂರನೇದ್ದು ಮತ ಬ್ಯಾಂಕ್ ರಾಜಕಾರಣಕ್ಕಾಗಿ ಮೀಸಲಾತಿಯನ್ನ ಕಾಂಟ್ರಾಕ್ಟ್ ಅಲ್ಲಿ 4% ಕೊಡ್ತೀವಿ ಅನ್ನುವಂತ ಒಂದು ತುಷ್ಟೀಕರಣದ ರಾಜಕಾರಣ. ಈ ರೀತಿ ಹಲವಾರು ವಿಷಯಗಳು ಇಟ್ಕೊಂಡು ಜನಾಕ್ರೋಶ ಯಾತ್ರೆ ಮೈಸೂರಿನಿಂದ ಆರಂಭ ಆಯ್ತು. ನಮ್ಮ ರಾಜ್ಯದ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ವಿಜೇಂದ್ರ ಅವರ ನೇತೃತ್ವ. ಸರ್ ಹೆಂಗ್ ದಿನಗಳು ಯಾತ್ರೆ ಮುಂದಕ್ಕೆ ಹೋಗ್ಲಾಗ್ತದಲ್ಲ ಸರ್, 100% ನಿಜವಾದಂತ ಜನರ ಆಕ್ರೋಶದ ಯಾತ್ರೆ ಆಗಿದೆ. ಜನಕ್ಕ ಇವತ್ತು ಎಷ್ಟಂದ್ರ ನಮ್ಮ ಅಧ್ಯಕ್ಷರು ಬಹಳ ಚೆನ್ನಾಗಿ ಹೇಳಿದ್ರು, ಕಾಂಗ್ರೆಸ್ MLA ಸರ್ ನಾವ್ MLA ಆಗಿವಿ, ಮುಂದಿನ ಸಲ ಇಲೆಕ್ಷನ್ ನಿಂದ್ರೂನ ಬೇಡ, ಏನೂ ಅಭಿವೃದ್ಧಿ ಕೆಲಸ ಆಗಕತ್ತಿಲ್ಲ, ಅದಕ್ಕ ಬಹಳ ಸ್ಪಷ್ಟವಾಗಿ ಪದ ಬಳಕೆ ಮಾಡಬಹುದು. ನ ಘರ್ಕ ನಾ ಘಾಟಕ ಅನ್ನುವಂತ ಸರ್ಕಾರ ಇವತ್ತು ಕರ್ನಾಟಕದೊಳಗದ. ನ ಘರ್ಕ ನ ಘಾಟಕ. ಹೋಲಿ ಯಾರಿಗಾದ್ರೂ ಈ ಗ್ಯಾರಂಟಿಗಳಾದ್ರೂ ಸರಿಯಾಗಿ ಬಂದಾವ ಸರ್? ಸರ್ ಗ್ಯಾರಂಟಿ ಒಳಗೆ ಸರಿಯಾಗಿ ಬರ್ತಿರೋದು ಯಾವ್ದು ಗೊತ್ತಾ? ಅವ್ರೇನ್ ಕಮಿಟಿಗಳು ಮಾಡಿರಲ್ಲ, ಅವ್ರ 100 ಬಂದ್ಬಿಟ್ರ ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಯಾವ್ದೂ ಬಂದಿಲ್ಲ. ಅವ್ರ ಪಕ್ಷದ ಕಾರ್ಯಕರ್ತರಿಗೆ ಏನ್ 100 ಸರಿಯಾಗಿ ಸಮಯಕ್ಕೆ ಬಂದವ್ರು ಬಿಟ್ರ ಯಾವುದೂ ಸಮಯಕ್ಕೆ ಸರಿಯಾಗಿ ಬರ್ಲಾಕತ್ತಿಲ್ಲ. ಈ ಸರ್ಕಾರ ನಗರ್ಕ ನಾಗಾಟಕ ಅನ್ನುವಂತ ಆಕ್ರೋಶ ಜನರ ಮಧ್ಯದೊಳಗದ. ನಮ್ಮ ರಾಜ್ಯದ ಘಟಕ ಕೋರ್ ಕಮಿಟಿ, ನಮ್ಮ ರಾಜ್ಯಾಧ್ಯಕ್ಷರು, ನಮ್ಮೆಲ್ಲ ನಾಯಕರು, ನಮ್ಮ ಇಲ್ಲಿಯ ಸಂಸದರು ಜಿಗಿನ್ ಸಾಹೇಬ್ರು ಅಂತವ್ರು ಎಲ್ಲರೂ ತೆಗೆದುಕೊಂಡು ಹೋಗ್ತಿರೋದು, ಯಾವಾಗ ಬರ್ತೀರಿ ಅಂತ ಹೇಳಿ ನಾವು ನಿಮ್ ಕಾಯ್ಲಾಕತ್ತೇವೆ ಅನ್ನೋಷ್ಟ್ರ ಮಟ್ಟಿಗೆ ಜನರ ಮನಸ್ಸಾಗಿ ಮಡುಗಟ್ಟದ. ನಿಮ್ಮೆಲ್ಲರೂ ವಿನಂತಿ ಮಾಡ್ತೇವೆ, ದಯವಿಟ್ಟು ಈ ಜಿಲ್ಲೆಯ ಜನತೆ ಅತಿ ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಜನರ ಆಕ್ರೋಶದ ಬಿಸಿಯನ್ನ ಕಾಂಗ್ರೆಸ್ಸಿಗೆ ತಲುಪಿಸಬೇಕು. ಒಂದು ಬೆಲೆ ಏರಿಕೆ ಬಗ್ಗೆ ನೀವೇನು ಧ್ವನಿ ಎತ್ತಿದ್ದೀರಿ, ಒಳ್ಳೇದು. ರಾಜ್ಯ ಸರ್ಕಾರ ಈ ನೀವು ಹೋರಾಟ ಆರಂಭ ಮಾಡಿದ ದಿನನೇ ನಿಮ್ಮ ಕೇಂದ್ರ ಸರ್ಕಾರ ಪೆಟ್ರೋಲ್ ಏನು LPG ಗ್ಯಾಸ್ ಜಾಸ್ತಿ ಮಾಡ್ತಾರೆ. ಈಗ ನಿಮಗೆ ಜನರ ಹತ್ರ ಹೋಗ್ಲಿಕ್ಕೆ ನೈತಿಕತೆ ಇದೆಯಾ ಸರ್? ನಿಮ್ಮ ಸರ್ಕಾರ ಬೆಲೆ ಏರಿಕೆ ಮಾಡ್ತಾನೂ ಇದೆ, ಇದು ಮಾಡ್ತಾ ಇದೆ, ನೀವಿಬ್ರು ಮಾಡ್ತಾನೂ ಇದ್ದೀರಿ, ಇತ್ತ ಜನರನ್ನು ರುಚಿಗೆಲ್ಲಿಸ್ತಾ ಇದ್ದೀರಿ. ಜನರ ಆಕ್ರೋಶನ ಬರೀ BJP ಆಕ್ರೋಶನ ಇದು. ನೀವು ಹೇಳಿರೋದು ಒಂದು ರಾಷ್ಟ್ರ ಮಟ್ಟದ ಬೆಲೆ ಏರಿಕೆಗೆ ಏನೇನ್ ಕಾರಣಗಳು ಅನ್ನೋದು ನನಗಿಂತ ಹೆಚ್ಚು ನಿಮ್ಮೆಲ್ಲರಿಗೂ ಗೊತ್ತು. ಕರ್ನಾಟಕ ಸರ್ಕಾರದ ವೈಫಲ್ಯಕ್ಕಾಗಿ ಬೆಲೆ ಏರಿಕೆ ಆಗ್ತಿವೆ. ಸರ್ಕಾರದ ಕಾರಣ ಇಲ್ಲಿ ಬೇರೆ ಹೇಳ್ತೀರಾ? ಇಲ್ಲಿ ಆಡಳಿತ ವೈಫಲ್ಯ, ಫೈನಾನ್ಸ್ ಮ್ಯಾನೇಜ್ಮೆಂಟ್ ಅಲ್ಲಿ ವಿಫಲರಾಗ್ಯಾರ. 6 ಲಕ್ಷ ಕೋಟಿಗಿಂತ ಹೆಚ್ಚು ಇವತ್ತು ಸಾಲ ಮಾಡ್ಕೊಂಡಾರ. ಸರ್ಕಾರಿ ನೌಕರಿ ಸರ್ಕಾರ 176 ಲಕ್ಷ ಕೋಟಿ ಮಾಡಿದೆ ಸರ್. ಆದ್ರೆ ನಿಮ್ಗೆ ಮೇಲಿನ ಆರ್ಥಿಕ ಸದೃಢತೆ ಹೇಳ್ರಿ, ಬೇರೆ ಬೇರೆ ರಾಷ್ಟ್ರಗಳು ಸರ್, ಅದೊಂದು ಬಹಳ ದೊಡ್ಡ ಡಿಬೇಟ್ ಅದ. ಕೇಂದ್ರ ಸರ್ಕಾರದ ಬಗ್ಗೆ ನೀವೇನಾದ್ರೂ ಹೇಳಿದ್ರೆ 100% ಸಮರ್ಥಿಸಿಕೊಳ್ಳೋಷ್ಟು ಒಳ್ಳೆ ಸಂಗತಿ ಅದಾವ ಸರ್. ನಾನು ಕಾಂಗ್ರೆಸ್ಗೆ ಕಿವಿಮಾತು ಹೇಳ್ತೀನಿ ಸರ್, ನಮ್ಮ ಯಾತ್ರೆವರೆಗೂ ಅವ್ರು ಕಾಯ್ದ್ರು. ಅವರು ಆಡಳಿತ ಪಕ್ಷವಾಗಿ ಕರ್ನಾಟಕದಾಗ ವಿಫಲರಾಗ್ಯಾರ, ವಿರೋಧ ಪಕ್ಷವಾಗಿ ದಿಲ್ಲಿಯಾಗ ವಿಫಲರಾಗ್ಯಾರ. ನಿಮ್ಗೆ ಹೇಳ್ರೆ ಕಾಂಗ್ರೆಸ್ ಹೇಳಿನಲ್ರಿ, ನಾ ಘರ್ಕ ನಾ ಘಾಟಕ, ಅವ್ರ ಆಡಳಿತಕ್ಕೂ ಇಲ್ಲ ವಿರೋಧಕ್ಕೂ ಇಲ್ಲ, ಕಾಂಗ್ರೆಸ್ ವೈಫಲ್ಯ ಅಷ್ಟೇ. ಅದೇ ಆರೋಪ ಅವ್ರು ಮಾಡ್ತಾರೆ. ಈಗ ಒಂದು ಇವ್ರಿಗೆ ಅವ್ರ ಆರೋಪ ಅಧ್ಯಕ್ಷ
ಇವತ್ತು ನಮ್ಗೆ ಮೂಲ ಉದ್ದೇಶ ಈ ಜನರಿಗೆ ಇರ್ತಕ್ಕಂಥ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಬೇಕು. ಜನರ ಸಮಸ್ಯೆಗೆ ಸ್ಪಂದಿಸಿ ಹೋರಾಟ ಮಾಡೋ ಮೂಲಕ ಕಾಂಗ್ರೆಸ್ ಸರ್ಕಾರನ ಎಚ್ಚರಿಸಬೇಕಾಗೈತಿ. ಅದ್ರ ಬಗ್ಗೆ ಇವತ್ತು ನಾನು ವಿಷಯ ಚರ್ಚೆ ಮಾಡ್ತೀನಿ. ಬಗ್ಗೆ ಡ್ಯಾಮೇಜ್ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ನೀವು ಪಕ್ಷದಲ್ಲಿ ಏನ್ ತೀರ್ಮಾನ ಅಂತ ಹೇಳಿದ್ರೆ ಪಕ್ಷ ಡ್ಯಾಮೇಜ್ ಆಗ್ತಕ್ಕಂಥ ಪ್ರಶ್ನೆ ಇಲ್ಲ. ಪಕ್ಷ ಬಹಳಷ್ಟು ಬಲಿಷ್ಠ ಆಗ್ಯದ. ಪಕ್ಷಕ್ಕೆ ಬಹಳಷ್ಟು ನಾಯಕರ ಆಲ್ರೆಡಿ ಯುವ ನಾಯಕರು ಕೂಡ ಇಲ್ಲಿ ಮುಂದೆ ಬರೀ ಒಂದೇ ನಾಯಕರು ಕ್ರಮ ತಗೊಳ್ಳಕ್ಕೆ ಯುವ ನಾಯಕರು ಕೂಡ ಬರ್ಬೇಕಾಗೈತಿ. ಯುವ ನಾಯಕರು ಬೆಳಿಬೇಕಾಗೈತಿ. ಅಲ್ಲ, ಅಧ್ಯಕ್ಷರು ಕ್ರಮ ತಗೊಳ್ಳಕ್ಕೆ ಅಂಜುತ್ತಾ ಇದಾರೆ. ಅವ್ರ ಭಯ ನಾವು ಹೇಗೆ ಏನಂತ ತಗೊಂಡಾರ ಇನ್ನೇನು ಕಾರ್ಯಕರ್ತರ ಮೇಲೆ ತಗೊಳ್ತಾ ಇಲ್ಲ. ಇಲ್ಲಿ ಸುಮ್ಮನೆ ಬಿಜೆಪಿ ಜನಯಾತ್ರೆ ಬಗ್ಗೆ ನೋಡಿ. ಇನ್ನೊಂದು ನಿನ್ನೆ ದಯವಿಟ್ಟು ಒಂದು ಚೂರು ನಾನು ನಿನ್ನೆ ನಾನು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯದ್ದು ಒಂದು ಪೂಜೆಗೆ ಹೋಗಿದ್ದ. ಎಲ್ಲಿ ಅಂತಂದ್ರೆ ಆಲ್ಮೇಲ್ದಿಂದ ಇದಕ್ಕೆ ಹೋಗ್ತದ ರೋಡ ಎಲ್ಲಿ ಮುಂದೆ ಆಲ್ಮೇಲ್ದಿಂದ ಗುಲ್ಬರ್ಗ ರೀ ಅಫ್ಜಲ್ಪುರ. ದಯವಿಟ್ಟು ನೀವು ಯಾರ್ಯಾರೇ ಒಂಚೂರು ಬೇಕಾದ್ರೆ ನಾ ಗಾಡಿ ಕೊಡ್ತೀನಿ ಹೋಗಿ. ಎಂಥದ್ರಿ ಅದು, ಎಂಥದ್ರಿ ಪಾಪಿಷ್ಟ್ರ ಜನ. ನಿಮಗೆ ಯೋಗ್ಯತೆ ಇಲ್ವಾ? ಕೈ ಮುಗಿತೀನಿ, ನಾ ಒಂದು ಗಾಡಿ ಕೊಡ್ತೀನಿ ಹೋಗಿ ನೋಡ್ಕೊಂಡು. ಆಲ್ಮೇಲೆ ಪಾಪ ನಡೀತಾರ ಹೋದ್ರ ಆ ಬ್ರಿಡ್ಜ್ ಮುಡಿದ್ ಬೀಳಕ್ಕಾಗ್ಯದ. ನೋಡೋರು ದಿಕ್ಕಿಲ್ಲ. ಜನ ಒಂದು ಇಡೀ ಜನರೇ ಅಲ್ಲಿ ಕಾಂಗ್ರೆಸ್ ಆ ಊರವ್ರು ಅದು ಯಾರು ರಮೇಶ್ ಊರು ಕಾಂಗ್ರೆಸ್ ಬಿಜೆಪಿ ಯಾವ ಇದ್ದು ಸತ್ತು ಪಕ್ಷದ ಜನ ಅಲ್ಲಿ ನಾನು ಸುತ್ತರಿ. ನಾ ಹೇಳಿದೆ ನಾ ಏನ್ ಮಾಡ್ಲಿ ಹೋಮರ ಇದು ಈಗ ನಾ ಪೂಜೆ ಮಾಡ್ಲಕ್ ಬಂದದ್ದು ಮೋದಿ ರೊಕ್ಕದ್ದು. ಪ್ರತಿಯೊಬ್ಬ MLA-ಗೆ 10 ಕೋಟಿ ಕೊಟ್ಟಾರ. ಪ್ರತಿಯೊಬ್ಬ MLA-ಗೆ 10 ಕೋಟಿ ರೊಕ್ಕ ಕೊಟ್ಟರ. ಅದ್ರ ಪರವಾಗಿ ಇವತ್ತು ಈ ಕ್ಷೇತ್ರದಲ್ಲಿ ಇಲ್ಲಿಂದ ಆ 10 ಕೋಟಿ ಖರ್ಚಾಗಬೇಕು ಅಂತ ಹೇಳಿ ಪೂಜೆ ಮಾಡಕ್ ನಾ ಬಂದಿರಪ್ಪ. ನೀವು ಕೇಳ್ರಿ, ನಿಮ್ ಶಾಸಕರು ಅದಾರ, ಸರ್ಕಾರ ಅದಾರ, ನೀವು ಕೇಳ್ರಪ್ಪ ಅಂತ ನಾ ಹೇಳಿ ಕೈ ಮುಗಿತೀನಿ. ಒಂದು ಗಾಡಿ ಕೊಟ್ಟು ನೋಡ್ಕೊಂಡ್ ಬರ್ತೇನೆ. ನನಗಿಟ್ಟು ಹಟ್ಟು ಉರಿತದ, ಇಟ್ಟು ಹಟ್ಟು ಉರಿತದ. ದೇವರಾಣೆ ನಾವು ನಿಜವಾಗಿ ಬಹಳ ಕೆಟ್ಟ ಅನಿಸ್ತದೆ. ನಮ್ಮ ಸರ್ಕಾರ ಅಲ್ಲಿ ಈಗ ನಾವೇ ಕೊಟ್ಟಿದ್ದೇವ್ರು 10 ಕೋಟಿ. ಪ್ರತಿಯೊಬ್ಬ MLA-ಗೆ 10 ಕೋಟಿ ರೊಕ್ಕ ಕೊಟ್ಟಿದ್ದೇವೆ. ಕೇಂದ್ರ ಸರ್ಕಾರದ ಹಣ, CRF ಫಂಡ್, ಕೇಂದ್ರ ರೂರಲ್ ಡೆವಲಪ್ಮೆಂಟ್ ಫಂಡ್ ಅಂತ ಹೇಳಿ ಕೊಟ್ಟಿದ್ದೇವೆ ನಾವು. ಈಗ ಅದನ್ನ ನಾವು ಪೂಜೆ ಮಾಡ್ಲಕ್ ಹೋಗಿದ್ವಿ. ನೋಡಿ ನನಗೆ ಏನು ಮಾತಾಡೋದು ಬೇಡ. ಒಂದು ನಿಮಿಷ. ಕೇಂದ್ರ ಸರ್ಕಾರದ ಹಣ ಈ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಯಾವ ಗಂಡಸ ಮಗ ತಂದಿಲ್ಲ. 15 ವರ್ಷದಲ್ಲಿ 1,20,000 ಕೋಟಿ ಬಿಜಾಪುರ ಅಭಿವೃದ್ಧಿಗೆ ತಂದಿರಪ್ಪ. ಆ ಯೋಜನೆಗಳನ್ನು ಬಿಟ್ಟು ಯಾರ್ಯಾರು ತಂದಾರ? ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.